ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಇವತ್ತೊಂದು ಕಮೆಂಟ್ ಮಾಡ್ಯಾರ ನಂಗೆ. ಸೊ ನೀವೆಲ್ಲ ಬಟ್ಟೆನೆಲ್ಲ ಹೆಂಗೆ ಪ್ಯಾಕ್ ಮಾಡಿದ್ರಿ ಶಿಫ್ಟ್ ಮಾಡಬೇಕಾದ್ರೆ ಅಂತ ಹೇಳಿ ಕೇಳಿದ್ರೆ, ಸೊ ನಂದು ಬೆಸ್ಟ್ ಸಜೆಷನ್ ಏನಂದ್ರೆ, ದೂರ ಹೋಗೋದಿತ್ತಂದ್ರೆ ಒಂದು ರಟ್ಟಿನ್ ಬಾಕ್ಸ್ ಅಥವಾ ಇದ್ರೊಳಗೆ ಎಲ್ಲಿ ಅಂಗಡಿ ಒಳಗೆಲ್ಲ ರಟ್ಟಿನ್ ಬಾಕ್ಸ್ ಎಲ್ಲ ಸಿಗ್ತಾವೆ. ಸೊ ಅದ್ರೊಳಗೆ ಪ್ಯಾಕ್ ಮಾಡಿರಿ. ಅದರ್ವೈಸ್ ಇಲ್ಲೇ ಸಮೀಪ ಎಲ್ಲೋ 5 ನಿಮಿಷ ಅಷ್ಟೇ ಡಿಸ್ಟೆನ್ಸ್ ಇತ್ತಂದ್ರೆ ಈ ಥರ ನಾನು ಪ್ಲಾಸ್ಟಿಕ್ ಕವರ್ಸ್ ಒಳಗೆ ಪ್ಯಾಕ್ ಮಾಡ್ಕೊಂಡೀನಿ. ಅಂದರೆ ನಾವು ಹಳೆ ಮನೆ ಬಿಟ್ವಲ್ಲ, ಆ ಮನೆಗೂ ಈ ಮನೆಗೂ ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಅಂದರೆ ನೆಕ್ಸ್ಟ್ ಕಾರ್ನರಿಗೆ ನಾವು ಶಿಫ್ಟ್ ಆಗಿದ್ದು. ಸೊ ಹಾಗಾಗಿ ನಾನು ಬಟ್ಟೆನೆಲ್ಲ ಇದೇ ಥರ ಈ ಥರ ದೊಡ್ಡ ದೊಡ್ಡ ಕವರ್ ತೊಗೊಂಡಿದ್ವಿ. ಯಾವಾಗ ಶಾಪಿಂಗ್ ಹೋದಾಗ ಜಾಸ್ತಿ ಏನಾದ್ರು ತೊಗೊಂಡು ಬಂದಾಗ ಈ ಥರ ದೊಡ್ಡ ದೊಡ್ಡ ಕವರ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅವನ್ನೇ ಕವರ್ಸ್ ಎಲ್ಲ ನಾನು ಎತ್ತಿಟ್ಕೊಂಡಿದ್ದೆ. ಅಂದರೆ ನನಗೆ ಗೊತ್ತಿತ್ತು ನಾನು ಮನೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಯಾವಾಗ ಹೋದಾಗೆಲ್ಲ ಈ ಥರ ಕವರ್ಸ್ ಎಲ್ಲ ಬಂದಿದ್ದು ಅವನ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದೆ. ಸೊ ತೆಗೆದಿಟ್ಕೊಂಡಾಗ ನನಗೆ ಈಗ ಪ್ಯಾಕ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಯ್ತು. ಸೊ ಇದಕ್ಕಿಂತ ಇನ್ನೂ ಯಾರು ಬೆಟರಾಗಿ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಆ್ಯಂಡ್ ಇದು ಅಷ್ಟೇ, ನಾನೇನು ಮಾಡಿದೆ ಅಲ್ಲೇ ಸೆಗ್ರಿಗೇಟ್ ಮಾಡ್ಕೊಂಡು ಬಂದುಬಿಟ್ಟಿನಿ. ಅಂದ್ರೆ ಮಕ್ಕಳದ ಅರ್ಬಿ ಒಂದು ಕಡೆ, ನಮ್ಮ ಅರ್ಬಿ ಎಲ್ಲ ಒಂದು ಕಡೆ, ಮತ್ತು ನನಗೆ ಥಿಂಗ್ಸ್ ಎಕ್ಸ್ಟ್ರಾ ಏನೇನೆಲ್ಲ ನಂಗೆ ಬೇಕಾಗ್ತಾವೆ ಅಲ್ಲಿ ಹೋದ ತಕ್ಷಣ ನನಗೆ ಪಟ್ಟ ಸಿಗಬೇಕು ಅನ್ನೋದು ಈ ಥರ ನಾನು ಮೊದಲೇ ಸೆಗ್ರಿಗೇಟ್ ಮಾಡ್ಕೊಂಡೇ ಬಂದುಬಿಟ್ಟಿದ್ದೆ. ಸೊ ನನಗೆ ಹಾಗಾಗಿ ಸೆಗ್ರಿಗೇಟ್ ಮಾಡ್ಕೊಂಡು ಬಂದಾಗ ಆಮೇಲೆ ಇಲ್ಲಿ ಬಂದಿಂದ ಯಾವ ರೂಮು ಯಾರಿಗೆ ಅಂತ ಹೇಳಿ ಈ ಥರ ಡಿಸೈಡ್ ಮಾಡಿಕೊಂಡು ಯಾವ ರೂಮ್ ಒಳಗೆ ಯಾವ ಸಾಮಾನು ಇಡಬೇಕು ಅನ್ನೋದು ನಾನು ಬಂದ ತಕ್ಷಣ ವರ್ಕರ್ಸ್ ಏನು ಬಂದಿದ್ರಲ್ಲ, ಸೊ ಅವ್ರಿಗೇನೆ ಹೇಳಿಬಿಟ್ಟಿದ್ದೆ, ಈ ಸಾಮಾನು ಇಲ್ಲಿ ಇಡ್ರಿ ಅಂತ ಹೇಳಿ. ಸೊ ಇಟ್ಟಾಗ ನನಗೇನು ಭಾಳ ಹೆಲ್ಪ್ ಆಯ್ತು. ಜಾಸ್ತಿ ದಿನ ಏನೂ ತೊಗೊಳ್ಳಿಲ್ಲ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಗಾಡಿಗೆಲ್ಲ ಮಳೆಯೋದೆಲ್ಲ ಹೊಡಿಬೇಕಂದ್ರೆ ಇದು ಫುಲ್ ಫರ್ನಿಷ್ಡ್ ಮನಿ ಅಲ್ಲ. ಸೊ ಈ ಥರ ಎಲ್ಲ ಮಾಡ್ಗಳೆಲ್ಲ ಬಿಟ್ಟಾರ. ಸೊ ಇದು ಫರ್ನಿಷ್ಡ್ ಮನಿ ಅಲ್ಲ. ಹಾಗಾಗಿ ನಾನು ಸ್ವಲ್ಪ ನನಗೆ ಕಿಚನ್ ಒಳಗೆ ಬಾಂಡೆ ಸ್ಟ್ಯಾಂಡ್ ಹಾಕಬೇಕು. ಬಾಂಡೆ ಸ್ಟ್ಯಾಂಡ್ ಹಾಕಿ ಆದಮೇಲೆ ಒಂದು ಸತಿ ನಿಮಗೆ ಕಿಚನ್ ಟೂರು ಮಾಡಿ ತೋರಿಸ್ತೀನಿ. ಆಮೇಲೆ ಇನ್ನೊಂದೇನು ಹೇಳ್ಬೇಕಂದ್ರೆ ಕರ್ಟನ್ಸ್ ಎಲ್ಲ ತರಿಸ್ಬೇಕು ನಾನು. ಅಂದರೆ ನನಗಲ್ಲಿ 2 ಕಿಟಕಿ ಇತ್ತು. ಒಂದು ಸಿಂಗಲ್ ಬೆಡ್ರೂಮಿನ ಮನೆಯೊಳಗಿದ್ವಲ್ಲ, ಹಾಗಾಗಿ 2 ಕಿಟಕಿ ಇರೋದಕ್ಕೆ ನಾನು 4 ಕರ್ಟನ್ ತರಿಸಿದ್ದೆ. ಸೊ ಈಗ 1 ಬೆಡ್ರೂಮಿಗೆ ಅಷ್ಟೇ ಕರ್ಟನ್ಸ್ ಆಗವ. ಇನ್ನೂ 1 ಬೆಡ್ರೂಮು ಮತ್ತು ಹಾಲ್ ಅದೆಲ್ಲ ಕರ್ಟನ್ಸ್ ಬೇಕು. ಸೊ ಇನ್ನೂ ಸಾಮಾನೆಲ್ಲ ತೊಗೋಬೇಕು. ಒಂದು ವಾಕ್ಯೂಮ್ ಕ್ಲೀನರೂ ನಾನು ಆರ್ಡರ್ ಹಾಕೀನಿ. ಮನೆ ದೊಡ್ಡದೈತಿ, ಕೆಲಸ ಆಗಿರಾಗ್ತೈತಿ ಅಂತ ಹೇಳಿ. ಸೊ ಅಲ್ಲೇನಾಗ್ತಿತ್ತು, ಸಣ್ಣದಿತ್ತಲ್ಲ ಮನೆ, ಹಾಗಾಗಿ ಏನೂ ಕೆಲಸ ಅನ್ನಿಸಿಲ್ಲ. ಆಮೇಲೆ ನಾನಲ್ಲಿ ಹೆಲ್ಪರಿಗೆ ಇಟ್ಕೊಂಡಿದ್ದೆ ಬಾಂಡೆ ತೊಳೆದು ಹೋಗೋಕ್ಕೆ. ಬಟ್ಟೆ ಎಲ್ಲ ವಾಶ್ ಮಾಡಿಕೊಟ್ಟು ಹೋಗ್ತಿದ್ರು. ಸೊ ನನಗೆ ಆಮೇಲೆ ಅಲ್ಲಿ ಬಾಡಿಗೆನೂ ಕಡಿಮೆ ಇತ್ತು. ಆಮೇಲೆ ಇಲ್ಲಿ ಹಚ್ಕೋಬೇಕಂತ ಮಾಡಿದ್ದೆ, ಬಟ್ ರೆಂಟು ಜಾಸ್ತಿ ಐತಿ, ಸುಮ್ಮನೆ ಯಾಕೆ ಬೇಡ, ಮತ್ತು ನನಗೂ ಎಕ್ಸಸೈಸ್ ಆದಂಗೆ ಆಗ್ತೈತಿ. ಮತ್ತು ಥೈರಾಯ್ಡ್ ಬಂದಮೇಲೆ ವೆಯ್ಟ್ ಲಾಸ್ ಜರ್ನಿನೇ ಬಿಟ್ಬಿಟ್ಟಿನಿ. ಇನ್ನೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಹೇಳಿ ಏನು ಮಾಡೀನಿ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ ಅಂತ ಹೇಳಿ ಕೆಲಸದವ್ರಿಗೆ ಬಿಡಿಸಿದೆ. ಆಮೇಲೆ ಮೋರೋವರ್ ಅದಕ್ಕಿಂತಲೂ ಹೆಚ್ಚಿಗೆ ಏನು ಹೇಳಂದ್ರೆ ರೆಂಟ್ ಜಾಸ್ತಿ ಐತಿ. ಸುಮ್ಮನೆ ಅಲ್ಲಿ ಕೊಡಬೇಕು ಇಲ್ಲಿ ಕೊಡಬೇಕು, ಮನೆಯೊಳಗೆ ಏನು ಮಾಡೋದು ಖಾಲಿನ ಅಂಥೇಳಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ವಾಕ್ಯೂಮ್ ಕ್ಲೀನರ್ನ ಆರ್ಡರ್ ಮಾಡ್ಕೊಂಡಿನಿ. ಸೊ ಅದು ಬರ್ತೈತಿ. ಬಂದಾದಮೇಲೆ ಅದು ಒಂದು ಸ್ವಲ್ಪ ಕೆಲಸ ಕಡಿಮೆ ಮಾಡಿದ್ರು, ನೀನು ಬಟ್ಟೆ ವಾಶ್ ಮಾಡೋದು, ಪಾತ್ರೆ ತೊಳೆಯೋದು ಅದೆಲ್ಲ ನಾನೇ ಮಾಡ್ಕೋಬೇಕು. ಅಂದರೆ ಆಪ್ರೇಷನ್ ಆಯಿತು ಅಂತ ಹೇಳಿ ನಾನು ಕೆಲಸಕ್ಕೆ ಇಟ್ಕೊಂಡಿದ್ದೆ. ಇದಕ್ಕೂ ಮೊದಲು ನಾನೇ ಮಾಡ್ತಿದ್ದೆ. ನಾನೇ ಮಾಡಿದ್ರೇ ಇಷ್ಟ, ಬೇರೆದವ್ರ ಕಡೆ ಮಾಡಿಸ್ಕೊಳ್ಳೋದು ಇಷ್ಟ ಆಗಂಗಿಲ್ಲ. ಸೊ ಅನಿವಾರ್ಯ ಇತ್ತು ಅಂತ ಹೇಳಿ ನಾನೇ ಕೆಲಸಕ್ಕೆ ಹಚ್ಕೊಂಡಿದ್ದೆ. ಒಂದು 6 ಮಂತ್ ಆಗಿತ್ತು ಹಚ್ಕೊಂಡು. ಸೊ ಈಗ ಒಮ್ಮೆ ಸಡನ್ನಾಗೆಲ್ಲ ಮೈಮೇಲೆ ಬಂದಂಗೆ ಆಗ್ಬಿಟ್ಟಿತ್ತು, ಕೆಲಸ ಮಾಡಬೇಕು ಒಂದೊಂದು ಮಾಡತ್ತೀನಿ. ಆಲ್ಮೋಸ್ಟ್ ಈ 5 ಡೇಸ್ ಆಯ್ತು ನಾವು ಇಲ್ಲಿ ಶಿಫ್ಟ್ ಆಗಿ. ಇಷ್ಟೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮಕ್ಕಳ ಬಟ್ಟೆ ಎಲ್ಲ ಇಡಬೇಕು. ನಮ್ಮದು ಬೆಡ್ರೂಮ್ ಒಳಗೆ ನಮ್ಮದು ಬಟ್ಟೆ ಎಲ್ಲ ಇಡಬೇಕು. ಸೊ ಬರ್ರಿ ಈಗ ಆ ಬೆಡ್ರೂಮ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹಾಗೆ ಇಟ್ಟಿನಿ, ಎಲ್ಲ ತೋರಿಸ್ತೀನಿ ಅದನ್ನ. ಈ ಥರ ನಾನು ನಮ್ಮ ಮನೆಯವ್ರ ಬಟ್ಟೆ ಈ ಥರ ಇಟ್ಕೊಂಡಿನಿ. ಆ್ಯಂಡ್ ಇದು ಕವರು ಸಹಿತ ಇದರಲ್ಲೆಲ್ಲ ನನ್ನ ಬಟ್ಟೆಗಳದಾವು. ಇದರೊಳಗೆಲ್ಲ ನನ್ನ ಬಟ್ಟೆ ಅದಾವು. ಆ್ಯಂಡ್ ಇದ್ರೊಳಗೆ ರೇರ್ಲಿ ಯೂಸ್ ಮಾಡುವಂಥ ಬಟ್ಟೆನ ಇಟ್ಟಿನಿ. ಆ್ಯಂಡ್ ಇದು ನಂದು ಮಂತ್ಲಿ ಇದು ಮತ್ತು ಈಗ ಬಂದಮೇಲೆ ವಾಶ್ ಮಾಡಿರುವಂಥ ಬಟ್ಟೆ ಮಿಕ್ಸ್ ಆಗ್ಬಿಟ್ಟವು. ಸೊ ಇನ್ನೂ ಮಾಡ್ಕೊಂಡಿಲ್ಲ, ಇನ್ನೂ ಮಾಡಬೇಕು. ಆ್ಯಂಡ್ ಕರ್ಚೀಫ್ ಅದೆಲ್ಲ ಈ ಥರ ಇಟ್ಕೊಂಡಿನಿ. ನೆಕ್ಸ್ಟ್ ಇದನ್ನು ಒಂದು ಸೆಗ್ರಿಗೇಟ್ ಮಾಡಿಡ್ಬೇಕು. ಆ್ಯಂಡ್ ಬಂದ ತಕ್ಷಣ ಎಲ್ಲ ಹಾಸ್ಕಿನೂ ಒಗ್ದು ಹಾಕ್ಕೊಂಡೆ. ಪಿಲ್ಲೋ ಕವರ್ಸ್, ಬೆಡ್ಶೀಟ್ ಎಲ್ಲ ಒಗ್ದು ಹಾಕ್ಕೊಂಡೆ. ಆ್ಯಂಡ್ ಇದು ಒಂದು ಕವರ್ ಒಳಗೆ ಇಟ್ಟಿದ್ದೆ, ಅದು ಅದಕ್ಕೂ ಬೇಕಾಗಿತ್ತು ಅಂತ ಹೇಳಿ ತೊಗೊಂಡೆ. ಆ್ಯಂಡ್ ಇದ್ರೊಳಗೆಲ್ಲ ನಂದು ಈ ಥರ ಬ್ಯಾಗ್ ಒಳಗೆ ಏನು ಮಾಡೀನಿ, ನಂದೆಲ್ಲ ಏನಿತ್ತು ಬ್ಯಾಗ್ಸ್, ವೆನಿಟಿ ಬ್ಯಾಗ್ಸ್, ಪೌಚ್ ಆ ಥರ ನಾನು ಎಲ್ಲ ಇದ್ರೊಳಗೆ ಇಟ್ಕೊಂಡಿನಿ. ಆ್ಯಂಡ್ ಈ ಥರದ್ದೇ ಇನ್ನೊಂದು ಬ್ಯಾಗ್ ಆ ಕಡೆ ರೂಮ್ ಒಳಗೆ ಇಟ್ಟೀನಿ. ಸೊ ವೆನಿಟಿ ಬ್ಯಾಗ್ಸ್ ಎಲ್ಲ ಜಾಸ್ತಿ ಅದಾವು ಹಂಗಾಗಿ. ಆಮೇಲೆ ಈ ಬೆಡ್ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಬಂದೈತಿ. ಆ್ಯಂಡ್ ಇನ್ನೂ ಭಾಳ ಐತಿ ಕೆಲಸ ಮಾಡೋದು. ಇದೆಲ್ಲ ಇವತ್ತು ಐರನ್ ಮಾಡ್ಬೇಕಂತ ಹೇಳಿ ತೆಗೆದೆ. ಇವತ್ತು ಮಾಡೋದಾಗಲಿಲ್ಲ, ನಾಳೆ ಮಾಡ್ತೀನಿ. ಸೊ ಇದಿಷ್ಟ. ಆ್ಯಂಡ್ ಇದು ನಮ್ಮದು ಮ್ಯಾರೇಜ್ ಫೋಟೋ, ಅಲ್ಲೆಲ್ಲಿ ಇಡೋಕ್ಕೆ ಜಾಗ ಇರಲಿಲ್ಲ. ಸೊ ಈಗ ಇದನ್ನು ಇಲ್ಲಿ ಹೊರಗಡೆ ಇಟ್ಟೀನಿ. ಇನ್ನೊಂದೆರಡು ಫೋಟೋ ಅದಾವು, ತೋರಿಸ್ತೀನಿ ಅಂತ ನಿಮಗೆ. ಸೊ ಇದು ಅಕ್ಕನ ಮಗಳು ಮತ್ತು ನಾನು MS ಇದ್ದಾಗಿಂದು, ನಂದು MSc ಓದ್ತಾ ಇದ್ದೆ ಅವಾಗಿಂದು ಫೋಟೋ ಇದು. ಸೊ ಅಕ್ಕನ ಮಗಳು ಈಗ ಫಸ್ಟ್ ಇಯರ್ ಅದಾಳ.
ಆ್ಯಂಡ್ ಈ ಫೋಟೋ ನೋಡ್ರಿ, ನನ್ನ ಮಗ, ದೊಡ್ಡ ಮಗ ಮತ್ತು ಅಕ್ಕನ ಮಗಳು. ಆ್ಯಂಡ್ ಈ ಫೋಟೋ ಇದು ಕೂಡ ದೊಡ್ಡದೈತಿ ಫೋಟೋ. ಇದು ಎಲ್ಲ ಹಾಕಬೇಕು ಒಂದು ಕಡೆ. ಅಲ್ಲಿ ಮನೆ ಸಣ್ಣದಿತ್ತು, ಹಾಗಾಗಿ ಅಲ್ಲಿ ಇಟ್ಟಿರಲಿಲ್ಲ ಎಲ್ಲೂ. ಸೊ ಈಗ ಇದು ನನ್ನ ಫಸ್ಟ್ ಆ್ಯನಿವರ್ಸರಿಗೆ ನಮ್ಮ ಅಕ್ಕ ಮತ್ತು ನಮ್ಮ ಮಾಮರಿಗೆ ಗಿಫ್ಟ್ ಕೊಟ್ಟಿದ್ರು. ಆ್ಯಂಡ್ ಇಲ್ಲಿ ಇನ್ನೂ ಎಲ್ಲ ಸಾಮಾನೆಲ್ಲ ಸೆಟ್ ಮಾಡಬೇಕು. ನಾವು ರೆಡ್ಡಿ ಕುಲದವರು ಹೇಮರೆಡ್ಡಿ ಮಲ್ಲಮ್ಮನ ಫೋಟೋ ಅದನ್ನ ಆ್ಯಕ್ಚುಲಿ ಇಲ್ಲಿ ಎದುರಿಗೆ ಕಾಣುವಂಗೆ ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿನಿ. ಆ್ಯಂಡ್ ಈಗ ನಾವು ರೆಂಟಿಗೆ ಏನು ಬಂದಿವಲ್ಲ, ಇವರು ಬ್ರಾಹ್ಮಿನ್ಸ್ ಮನೆ, ಹಾಗಾಗಿ ಅವರು ರಾಘವೇಂದ್ರ ಸ್ವಾಮಿ ಫೋಟೋ ಮತ್ತು ಇವರು ಸಿದ್ದೇಶ್ವರ ಸ್ವಾಮಿಗಳು ಯಾರಿಗೆಲ್ಲ ಗೊತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಬಿಜಾಪುರದ ಹೆಮ್ಮೆ ಅಂತಲೇ ಹೇಳ್ತೀನಿ. ಅವ್ರದ್ದು ಒಂದಿಷ್ಟೆಲ್ಲ ಫೋಟೋಸ್ ಎಲ್ಲ ಅದಾವು. ಸೊ ಮನೆ ಮಾತ್ರ ಭಾಳ ಚಂದ ಐತಿ, ಬಟ್ ಏನು ವುಡ್ ವರ್ಕ್ ಎಲ್ಲ ಏನೂ ಮಾಡಿಸಿಲ್ಲ, ಫರ್ನಿಚರ್ ವರ್ಕ್ ಅದೆಲ್ಲ ಏನೂ ಮಾಡಿಸಿಲ್ಲ. ಸೊ ಇದನ್ನೆಲ್ಲ ಇನ್ನೂ ನಾನು ಸೆಗ್ರಿಗೇಟ್ ಮಾಡ್ಕೋಬೇಕು. ಆ್ಯಂಡ್ ಇದು ನೋಡಿರಿ, ಇಷ್ಟೆಲ್ಲ ಸಾಮಾನು ನನ್ನ ಹತ್ರ ಅದಾವಂತ ಹೇಳಿ ನನಗೆ ಮರ್ತಂಗೆ ಆಗ್ಬಿಟ್ಟಿತ್ತು. ಇಷ್ಟೆಲ್ಲ ಸಾಮಾನು ನನ್ನ ಹತ್ರ ಅದಾವ ಅಂತ ಹೇಳಿ ನನಗೆ ಮರ್ತಂಗೆ ಆಗ್ಬಿಟ್ಟಿತ್ತು. ಫೈನಲಿ ಸೆಟ್ ಮಾಡ್ಕೊಂಡಿನಿ. ಇನ್ನೂ ಇದೊಂದು ಈ ಕಂಪಾರ್ಟ್ಮೆಂಟ್ ಖಾಲಿಯಾಗಿ ಕೊಡಿಸ್ತೀನಿ ಅಂದ್ರೆ ಇನ್ನೂ ಒಂದಿಷ್ಟು ಸಾಮಾನು ಅದಾವೆ ಮೇಲ್ಗಡೆ ಇಟ್ಟೀನಿ, ಅವನ್ನ ತೆಗೆದು ಇಡಬೇಕು, ಹಾಗಾಗಿ ಇಲ್ಲಿ ಇಟ್ಟಿಲ್ಲ. ಅದು ನೋಡಿರಿ, ನಂದು ಬರ್ತ್ಡೇಗೆ ತಂಗಿ ಕೊಟ್ಟಿದ್ದು ಮತ್ತು ಮದುವೆ ಒಳಗೆ ಫ್ರೆಂಡ್ ಅಣ್ಣ ಕೊಟ್ಟಿದ್ದು. ಆ್ಯಂಡ್ ಇದು ಅದ್ಭುತನ ಫ್ರೆಂಡ್ ನನ್ನ ದೊಡ್ಡ ಮಗ ಅವನು, ಅದು ಕೊಟ್ಟಿದ್ದು. ಆ್ಯಂಡ್ ಅವನಿಗೆ ಫಸ್ಟ್ ಅವಾರ್ಡ್ ಬಂದಿತ್ತು, ಇದು ಮೋಸ್ಟ್ ಇಂಪ್ರೂವ್ಡ್ ಕಿಡ್ ಅಂತೇಳಿ. ಆ್ಯಂಡ್ ಅದು ನಾನು ಮನೆಯವರಿಗೆ ಕಾಮಧೇನು ಕೊಟ್ಟಿದ್ದೆ. ಸೊ ಇವೆಲ್ಲ ನಾನು ಮನೆಯವ್ರಿಗೆ ಕೊಟ್ಟಿದ್ದು ಗಿಫ್ಟ್. ಆ್ಯಂಡ್ ಇದು ರಾಘವೇಂದ್ರ ಸ್ವಾಮಿ ಇದು ಮೂರ್ತಿ ನಾವು ಮಂತ್ರಾಲಯಕ್ಕೆ ಹೋದಾಗ ಪೂಜೆ ಮಾಡಿಸಿದ್ವಿ. ಸೊ ಅಲ್ಲಿ ಗುಡಿ ಒಳಗೆ ನಮಗೆ ಕೊಟ್ಟಿದ್ರು. ಆ್ಯಂಡ್ ಇನ್ನೂ ಈ ಥರ ಸಾಮಾನು ಜಾಸ್ತಿ ಅದಾವು, ಹಿಡ್ಸಂಗಿಲ್ಲ, ಬಟ್ ಇದು ಒಂದಷ್ಟೇ ಮೇನ್ ಆಗಿರುವಂಥದ್ದು ಇಲ್ಲಿ ಇಡಬೇಕು. ನೆಕ್ಸ್ಟ್ ಇಡ್ತೀನಿ. ಆ್ಯಂಡ್ ದೇವ್ರ ಮನೆ ಎಲ್ಲ ಸೆಟ್ ಮಾಡ್ಕೊಂಡಿನಿ. ಇನ್ನು ಕಿಚನ್ ಒಳಗೆ ಎಲ್ಲ ಬಾಂಡೆ ಅದೆಲ್ಲ ಇಟ್ಕೋಬೇಕು. ದೇವ್ರ ಮನೆ ಮಾತ್ರ ಬಂದ ತಕ್ಷಣವೇ ಮೊದಲು ಮಾಡಿರೋದು ದೇವ್ರ ಮನೆ. ಇದು ದೇವ್ರ ಮನೆ ನನಗೆ ಭಾಳ ಇಷ್ಟ ಆಗ್ಬಿಟ್ಟೈತಿ. ಸೊ ಅವರು ಫೋಟೋಸ್ ಎಲ್ಲ ಮೊದಲೇ ಇದ್ದವು. ಸೊ ನನ್ನ ಫೋಟೋ ಅವ್ರ ಫೋಟೋ ಹಾಗಾಗಿ ಸಿಕ್ಕಾಪಟ್ಟೆ ದೇವ್ರುಗಳಾಗ್ಯಾವ. ಅವ್ರ ಫೋಟೋ ಎಲ್ಲ ಹೊರಗಡೆ ಗಾಡಿಗೆ ಹಾಕ್ತೀನಿ, ಅಥವಾ ಇಲ್ಲೇ ಎಲ್ಲೋ ಮೇಲ್ಗಡೆ ಮಳೆ ಹೊಡೆದು ಹಾಕ್ತೀನಿ. ಸೊ ಅಲ್ಲಿ ತನಕ ಇಷ್ಟು ಮೆಸ್ಸಿ ಅನಿಸುತ್ತೆ. ದೇವ್ರ ಫೋಟೋ ಎಲ್ಲ ತೆಗೋಕ್ಕೂ ಮನ್ಸು ಬರೋಂಗಿಲ್ಲ, ಹಾಗಾಗಿ. ಆ್ಯಂಡ್ ಇದಿಷ್ಟು ಆಯಿತು. ಇನ್ನು ಕಿಚನ್ ಟೂರು ಮತ್ತು ಹೋಮ್ ಟೂರು ಬೇಕಂದರೆ ಎಲ್ಲ ಹೇಳ್ರಿ, ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಕ್ವಶನ್ ಕೇಳಿದ್ರು, ನೀವೆಲ್ಲ ಬಟ್ಟೆನೆಲ್ಲ ಹೆಂಗೆ ಪ್ಯಾಕ್ ಮಾಡಿದ್ರಿ ಅಂತೇಳಿ. ಸೊ ಅವ್ರಿಗಾಗಿ ಈ ವಿಡಿಯೋ ನಾನು ಮಾಡೀನಿ. ಸೊ ಈ ಥರ ನಾನು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿನಿ. ನನಗೆ ಆ ಮನೆ ಒಳಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಕೆಲಸ ಒಬ್ಬಕ್ಕೇ ಆಗ್ಬಿಟ್ಟಿದ್ದೆ. ಸೊ ಭಾಳ ಕೆಲಸ ಆಗಿ ಹೆಕ್ಟಿಕ್ ಆಗ್ಬಿಟ್ಟಿತ್ತು ನನಗೆ. ಹಾಗಾಗಿ ಅಲ್ಲಿ ಪ್ಯಾಕ್ ಮಾಡಿರೋದು ಜಸ್ಟ್ ಅಲ್ಲಲ್ಲಿಗೆ ಕಳೆದು ವಿಡಿಯೋ ಒಳಗೆ ಹಾಕಿನಿ ಅಷ್ಟೇ ನೋಡ್ರಿ. ಆ್ಯಂಡ್ ಈ ಥರ ನಾನು ಬಟ್ಟೆನೆಲ್ಲ ಪ್ಯಾಕ್ ಮಾಡೀನಿ. ಆ್ಯಂಡ್ ಟ್ರೆಜರಿನೂ ಆಲ್ಮೋಸ್ಟ್ ಮಾಡ್ಕೊಂಡಿನಿ. ಇನ್ನೂ ಎಲ್ಲ ಬಿಚ್ಚಿಟ್ಟಿಲ್ಲ ಅಷ್ಟೇ. ನಂದು ಕಾಸ್ಟ್ಲಿ ಡ್ರೆಸ್ಸಸ್ ಎಲ್ಲ ಈ ಥರ ಬ್ಯಾಗ್ ಒಳಗೆ ಹಾಕಿಟ್ಟಿನಿ. ಆ್ಯಂಡ್ ಇದು ಸಹಿತ ನಂದು ಅದರೊಳಗೂ ಸಹಿತ ಡೈಲಿ ವೇರಿನೂ ಡ್ರೆಸ್ ಅದಾವೆ. ಸೊ ಅವನ್ನ ಆ ಕಡೆ ರೂಮ್ ಒಳಗೆ ಶಿಫ್ಟ್ ಮಾಡಬೇಕು. ಆ್ಯಂಡ್ ಇದಿಷ್ಟು ಈ ಕಡೆ ಡ್ರೆಸ್ಸಿಂದ ಇಟ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗಂತೂ ಈ ಟ್ರೆಜರಿ ಒಳಗೆ ಒಂದು ಪಾರ್ಟನ್ನು ಕೊಟ್ಟಿಲ್ಲ. ನನ್ನೂ ಹಿಡ್ಸಂಗಿಲ್ಲ, ಅವ್ರಿಗೆ ಎಲ್ಲಿ ಕೊಡಲಿ ಅವ್ರಿಗಾರೆ. ಈ ಸಲ ಅವ್ರ ದರ್ಬೆ ಎಲ್ಲ ಹೊರಗಡೆ. ಸಾರಿ ಎಲ್ಲ ಈ ಥರ ಇಟ್ಟಿನಿ. ಇವೆಲ್ಲ ಕಾಸ್ಟ್ಲಿ ಸ್ಯಾರಿಗಳು, ಇದೆಲ್ಲ ಮದ್ವೆ ಸ್ಯಾರಿ. ಆ್ಯಂಡ್ ಈ ಬ್ಯಾಗ್ ಏನು ನೋಡತ್ತಿರಲ್ಲ, ಇದು ತಂಗಿ ಮದ್ವೆ ಸ್ಯಾರಿ ಬ್ಯಾಗ್ಸ್ ಅದಾವೆ. ನನ್ನ ಮದ್ವೆ ಸೀರೆ ಎಲ್ಲ ಭಾಳ ಮಸ್ತ್ ಅದಾವೆ. ಬೇಕಂದ್ರೆ ಹೇಳ್ರಿ, ನನಗೆ ಕಮೆಂಟ್ ಮಾಡಿ ತೋರಿಸ್ತೀನಿ ಅಂತ. ಯಾಕಂದರೆ 10 ವರ್ಷದ ಹಿಂದಿಂದ ಸ್ಯಾರಿ ಅದಾವೆ. ಏಪ್ರಿಲ್ 27ಗೆ ನಮ್ಮದು 10ನೇ ವರ್ಷದ ಆ್ಯನಿವರ್ಸರಿ, ಹಾಗಾಗಿ ಭಾಳ ಸ್ಪೆಷಲ್ ನನಗೆ ಈ ವರ್ಷ. ಮಸ್ತ್ ಅದಾವೆ ನಾನು ಸ್ಯಾರಿ. ನಿಮಗೆ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ತೋರಿಸ್ತೀನಿ ಅಂತ ಸ್ಯಾರಿ. ಈ ಥರ ಈಗ ಆ ಥರ ಸ್ಯಾರಿನೇ ಸಿಗಂಗಿಲ್ಲ. ನಮ್ಮದೇ ತಂಗಿದ ಮದುವೆ ಮಾಡಿದ್ವಲ್ಲ, ನನ್ನಂಥ ಸ್ಯಾರಿ ಸಿಗಲಿಲ್ಲ. ಅದೇ ಶಾಪೊಳಗೆ ಹೋಗಿ ಪರ್ಚೇಸ್ ಮಾಡಿದ್ರು ನನ್ನಂಥ ಸ್ಯಾರಿ ಆಕೆಗೆ ಸಿಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಸೊ ಇನ್ನು ಮುಂದೆ ನಂದು ಡೈಲಿ ವ್ಲಾಗ್ಸ್ ಎಲ್ಲ ಬರ್ತಾವೆ ನೋಡಿರಿ. ಇಷ್ಟು ದಿನ ಮನೆ ಹತ್ತಿತ್ತು, ನನಗೂ ಮನೆದು ವಿಡಿಯೋ ಮಾಡೋಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ, ಹಾಗಾಗಿ ಇನ್ನು ಹಾಕಿರಲಿಲ್ಲ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಹಾಕ್ತೀನಂತ. ಸೊ ಇಂಟ್ರೆಸ್ಟ್ ಇರೋರು ಒಂದು ಮೇನಾಗಿ ಹೇಳ್ಬೇಕಂದ್ರೆ, ಅದು ನಿಮಗೆ ನೋಡೋಕೆ ಹೆಂಗೆ ಅನ್ನಿಸ್ತೈತೋ ಗೊತ್ತಿಲ್ಲ, ಬಟ್ ಭಾಳ ಯೂಸ್ಫುಲ್ಲಾಗಿ ಇರುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದನ್ನೊಂದು ಆಗಲೇ ವಿಡಿಯೋ ಒಳಗೆ ತೋರಿಸಿರ್ಲಿಲ್ಲ. ಸೊ ಈ ಥರ ಸ್ಯಾರಿ ಗಂಟು ನಾನು ಹಾಸಿಗೆ ಹೊದಿಕೆ ಎಲ್ಲ ಈ ಥರ ಗಂಟು ಕಟ್ಟಿ ತೊಗೊಂಡು ಬಂದಿದ್ದೆ. ಸೊ ಇದನ್ನು ಏನಿಲ್ಲ, ಸ್ಯಾರಿನ 4 ಫೋಲ್ಡ್ ಮಾಡಿ ಈ ಥರ ಹಾಸ್ಕೊಂಡು, ಒಂದು ಸೆಕೆಂಡ್, ಈ ಥರ 4 ಫೋಲ್ಡ್ ಮಾಡಿಕೊಂಡು ಅದರೊಳಗೆ ಹಾಸಿಗೆಗಳು ಇಟ್ಕೊಂಡು ಬಂದಿದ್ದೆ. ಇದೇ ಥರ ಕೆಲವೊಂದಿಷ್ಟು ಬಟ್ಟೆ ಆಮೇಲೆ ಹಾಸಿಗೆ ಎಲ್ಲ ಇದೇ ಥರ ನಾನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ಸೊ ಅದೇನಾಗ್ತೈತಿ, ಈಗ ದೊಡ್ಡ ಬ್ಯಾಗ್ ಎಲ್ಲ ಸಿಗಂಗಿಲ್ಲ, ದೊಡ್ಡ ಕವರ್ಸ್ ಎಲ್ಲ ಸಿಗಂಗಿಲ್ಲ ಹಾಸಿಗೆ ಎಲ್ಲ ಹಾಕಿಡೋಕ್ಕೆ. ಸೊ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಜುಗಾಡ್ ಅಂತಲೇ ಹೇಳ್ತೀನಿ.
ಇದನ್ನು ನೀವು ನೋಡೋಕೆ ನಿಮ್ಗೆ ಹೆಂಗೆ ಅನ್ನಿಸ್ತಿತ್ತು ನನಗೆ ಗೊತ್ತಿಲ್ಲ. ಆ್ಯಂಡ್ ಇದು ಮಾತ್ರ ಭಾಳ ಪರ್ಫೆಕ್ಟ್ ಆಗಿರುವಂಥ ಒಂದು ಪ್ಯಾಕಿಂಗ್ ಮೆಥಡ್ ಅಂತಲೇ ನಾ ಹೇಳ್ತೀನಿ. ಆ್ಯಂಡ್ ಗಂಟು ಕಟ್ಟೋದಂತಾರಲ್ಲ ಈ ಥರ. ಆ್ಯಂಡ್ ಇವೆಲ್ಲ ಹಾಸಿಗೆನ ಇದ್ರೊಳಗೆ ಇಟ್ಟಿನಿ. ಆ್ಯಂಡ್ ನನಗೆ ಆ ಮನೆಯೊಳಗಿದ್ದಾಗ ಇದನ್ನು ಸ್ಟಿಚ್ ಮಾಡಿದ್ದೆ ರೀಸೆಂಟಾಗಿ. ನಾನೇ ಸ್ಟಿಚ್ ಮಾಡೀನಿ. ನಾನು ಹೊಲಿಗೆ ಮಷಿನ್ ಐತೆ ನಂದು, ನಾ ಸ್ಟಿಚ್ ಮಾಡೀನಿ. ಸೊ ಈಗ ಇದನ್ನು ಯಾವ ಥರ ಸ್ಟಿಚ್ ಮಾಡೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಅಂತ. ಇವೆಲ್ಲ ನಂದು ವೇಲ್, ಹಳೆ ವೇಲ್ ಎಲ್ಲ ಡ್ರೆಸ್ಸಿನ ವೇಲ್. ನಾವು ಏನು ಮಾಡ್ತೀವಿ ಅಂದ್ರೆ ರೆಗ್ಯುಲರಾಗಿ ವೇಲ್ ಯೂಸೇ ಮಾಡಲ್ಲ, ಟಾಪ್ ಮತ್ತು ಪ್ಯಾಂಟ್ ಅಷ್ಟೇ ಯೂಸ್ ಮಾಡಿರ್ತೀವಿ. ವೇಲೆಲ್ಲ ಹಾಗೆ ಹೊಸದೇ ಇರುತ್ತೆ. ಹಾಗಾಗಿ ಏನು ಮಾಡಿದ್ದೆ, ಹೊಸವೇ ಇದು ವೇಲ್. ಅದಕ್ಕೆ ಈ ಥರ ಇದು ಸಿಗುತ್ತೆ. ಇದನ್ನು ತರಿಸಿ ಇದು ಪಿಲ್ಲೋ ಮಾಡೋಕ್ಕಂತ ಹೇಳಿ ಇಟ್ಟೀನಿ. ಇನ್ನೊಂದು ಪಿಲ್ಲೋ, 2 ಪಿಲ್ಲೋ ಆಗ್ತಾವೆ ತೆಳ್ಳಂದು. ಆ್ಯಂಡ್ ಇದು ಕ್ವಿಲ್ಟ್ ಅಂತಾರಲ್ಲ, ಕೌದಿ ಟೈಪ್. ಈ ಥರ ನಾನು ಸ್ಟಿಚ್ ಮಾಡೀನಿ. ಪೂರ್ತಿಯಾಗಿ ನೋಡ್ರಿ ಇದು ಹೆಂಗೆ ಕಾಣಿಸುತ್ತೆ. ಇದು ನೋಡ್ರಿ, ಇದನ್ನು ದಿಪ್ಪ ನೋಡ್ಬೋದು, ಇಷ್ಟು ದಿಪ್ಪಾಗೈತಿ. ಈಗ ಬಿಗ್ ಬಾಸ್ ಮನೆಯೊಳಗೆಲ್ಲ ಯೂಸ್ ಮಾಡ್ತಾರಲ್ಲ ಅದೇ ಥರ ದೇಸಿ ಜುಗಾಡ್ ಅಂತಲೇ ಹೇಳ್ಬೋದು. ಈ ಥರ ನಾನು ಇದನ್ನು ಸ್ಟಿಚ್ ಮಾಡೀನಿ. ಸೊ ಇದ್ರನ್ನೇನಾರು ಸ್ಟಿಚ್ ಮಾಡೋ ಮೆಥಡ್ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ನಾನು ಪಿಲ್ಲೋ ಹೊಲಿತೀನಲ್ಲ, ಈಗ ಇನ್ನೊಂದಿಷ್ಟು ಇದನ್ನು ಉಳಿಸೀನಿ. ಇದಕ್ಕೇನಂತಾರ ನನಗೆ ಗೊತ್ತಿಲ್ಲ. ಇದು ಒಳಗಡೆ ಇದಿಷ್ಟು ಉಳ್ದೈತಿ. ಆ್ಯಂಡ್ ಇನ್ನೊಂದಿಷ್ಟು ಈ ಥರ ಕಟ್ ಮಾಡ್ಕೊಂಡೀನಿ. ಇದನ್ನು ಮ್ಯಾಟ್ ಮಾಡ್ಬೇಕು, ಬಾತ್ರೂಮ್ ಮ್ಯಾಟ್ ಮಾಡ್ಬೇಕಂತ ಹೇಳಿ ಇಟ್ಟೀನಿ. ಸೊ ಇದೆರಡು ಕಟ್ ಮಾಡಿ ಇಟ್ಕೊಂಡೀನಿ. ಈ ಮನೆಗೆ ಬಂದಿಂದ ಇದನ್ನು ಮಾಡೋಕ್ಕಂತೇಳಿ ಇಟ್ಕೊಂಡೀನಿ, ಇನ್ನೂ ಮಾಡಿಲ್ಲ. ಇದು ಅಲ್ಲೇ ಇದ್ದಾಗನ ನಾವು ಪ್ಯಾಕಿಂಗ್ ಎಲ್ಲ ಆದಮೇಲೆ ಸ್ಯಾಟರ್ಡೆ ನೋಡಿದ್ದು, ಸ್ಯಾಟರ್ಡೆ ಸ್ಟಿಚ್ ಮಾಡಿದ್ದು ನಾನು. ಸೊ ಇಷ್ಟು ಚೆಂದಾಗೈತಿ, ಎಲ್ಲರಿಗೂ ಇಷ್ಟ ಆಯ್ತಿದ್ದು ಪ್ಯಾಟರ್ನ್. ಹೆಂಗೆ ಸ್ಟಿಚ್ ಮಾಡಿರಿ, ಎಷ್ಟು ಚೆಂದಾಗೈತಿ ಅಂತಂದು ಎಲ್ಲರೂ ಕೇಳಾರ. ಸೊ ನೋಡ್ಬೋದು ನೀವು. ಪೂರ್ತಿಯಾಗಿ ತೋರಿಸ್ತೀನಂತ. ಒಂದು ಸೆಕೆಂಡ್ ರೀ. ನೋಡ್ಬೋದು ಇಷ್ಟು ದೊಡ್ಡದಾಗೈತಿ ಇದು. ಈ ಥರ ಇದು ಸ್ವಲ್ಪ ಸ್ಟಿಚ್ಚಿಂಗ್ ಹಾಕಬೇಕಾದ್ರೆ ಹೊಲಿಗೆ ಆ ಕಡೆ ಈ ಕಡೆ ಆಗೈತಿ. ಅದ್ರ ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಚೆಂದಾಗೈತೆ. ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ನನಗೆ ನೆಕ್ಸ್ಟ್ ನಾನು ತಳಗೆ ಹಾಸ್ಕೊಂಡು ಮಕ್ಕೋಬೇಕಾದ್ರೆ ಇದನ್ನೇ ಹಾಸ್ಕೊಂಡು ಮಕ್ಕೋತೀನಿ ಅಂತಂದು ಹೇಳಿದ್ರು. ಆ್ಯಂಡ್ ಇದು ಹಚ್ಕೊಳಕ್ಕೂ ಆಗುತ್ತೆ, ಹಾಸ್ಕೊಳಕ್ಕಾಗುತ್ತೆ. ಇವು ವೇಲೆಲ್ಲ ಕಾಟನ್ ಇರೋದಕ್ಕೆ ಕಂಫರ್ಟೇಬಲ್ ಆಗಿ ಫೀಲ್ ಆಗುತ್ತೆ. ಎಷ್ಟು ಸಾಫ್ಟಾಗಿ ಮೆತ್ತಗೆ ಆಗೈತಿ. ಸೊ ಇದು ಕ್ವಿಲ್ಟ್ ಅಂತಾರೆ, ಕೌದಿ ಅಂತೀವಿ ನಾವು ನಮ್ಮ ಕಡೆ. ಸೊ ನಿಮಗೇನಾರ ಇದ್ರದ್ದು ಯಾವ ಥರ ಸ್ಟಿಚ್ ಮಾಡೀನಿ ಅಂತೇಳಿ ಬೇಕಂದ್ರೆ ನನಗೆ ಹೇಳ್ರಿ, ನಾನು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಆ್ಯಂಡ್ ಇದು ದೇಸಿ ಜುಗಾಡ್ ಪ್ಯಾಕಿಂಗ್ ಅಂತಲೇ ಹೇಳ್ಬೋದು. ಇದನ್ನು ಸೀರೆ ಕಟ್ಟಿ ಈ ಥರ ಮಾಡೋದು. ಈ 4 ಫೋಲ್ಡ್ ಸ್ಯಾರಿನ ಈ ಥರ 4 ಫೋಲ್ಡ್ ಮಾಡೋದು. 1 2 ಆ್ಯಂಡ್ ಇದು ಡಬಲ್ ಫೋಲ್ಡ್ ಐತಿ. ಸೊ ಈ ಥರ 4 ಫೋಲ್ಡ್ ಮಾಡಿ ಆ ಕಾರ್ನರ್ ಮತ್ತು ಈ ಕಾರ್ನರ್ 2 ನಾಟ್ ಹಾಕಿ, ಆ್ಯಂಡ್ ಈ ಕಾರ್ನರ್ ಅದ್ರದ್ದು ಅಪೋಸಿಟ್ ಕಾರ್ನರ್ಸ್ ಎಲ್ಲ ನಾಟ್ ಹಾಕಿದ್ರೆ ಆಯಿತು. ಪ್ಯಾಕ್ ರೆಡಿ ಆಗಿಬಿಡ್ತೈತಿ. ಆಗಲೇ ತೋರಿಸಿದ್ನಲ್ಲ. ಸೊ ಇದು ಬ್ಯಾಗೂ ಆಯಿತು. ಈ ಥರ ನಾನು ಸೀರೆನ ಮಾಡ್ಕೊಂಡು ಬಂದೀನಿ. ಆಮೇಲೆ ವೇಲ್ಗಳೆಲ್ಲ ಮಾಡಿದ್ದೆ, ವೇಲೊಳಗೂ ಕಟ್ಟಿದ್ದೆ ನಾನು. ಅದು ವೇಲೆಲ್ಲ ಒಗ್ದು ಹಾಕಿನಿ, ತೆಗ್ದೆಲ್ಲ ಅನ್ಪ್ಯಾಕ್ ಮಾಡಿ ಟ್ರೆಜರಿ ಒಳಗಿಂದ ಕಾಸ್ಟ್ಲಿ ಸೀರೆ ಎಲ್ಲ ವೇಲೊಳಗೆ ಕಟ್ಟಿ ಇಟ್ಟಿದ್ದೆ. ಅದನ್ನೆಲ್ಲ ಟ್ರೆಜರಿ ಸೆಟ್ ಆದಮೇಲೆ ಅವ್ನು ವೇಲೆಲ್ಲ ತೊಗೊಂಡು ನಿನ್ನೆ ವಾಶ್ ಮಾಡಿ ಇಟ್ಟೀನಿ. ಸೊ ಇದೊಂದು ಉಳಿದಿತ್ತು ಗಂಟು, ಅದನ್ನೊಂದು ತೋರಿಸ್ಬೇಕು ಅಂತ ಹೇಳಿ ಆಸೆ ಮಾಡ್ಕೊತಾರೇನೋ ಅಂತೇಳಿ ತೋರಿಸಿರ್ಲಿಲ್ಲ ಆಗಲೇ. ಬಟ್ ಈಗ ಅದು ಇಲ್ಲ, ಇದನ್ನು ತೋರಿಸ್ಬೇಕು. ದೇಸಿ ಜುಗಾಡ್ ಅಂತಾರೆ ಹೇಳ್ಬೋದು. ಪ್ಯಾಕಿಂಗ್ ಮಾಡೋದ್ರೊಳಗೆ ಭಾಳ ಹೆಲ್ಪ್ ಆಕಾವ. ಈ ಥರ ಸೀರೆಗೆ ಗಟ್ಮುಟ್ಟಿರ್ತಾವೆ. ಪ್ಯಾಕಿಂಗ್ ಮಾಡಿ ಸೀರೆ ಒಳಗೆ ಈ ಥರ ಸಾಮಾನು ಕಟ್ಟಿ ಇಟ್ಟು ತೊಗೊಂಡು ಬಂದ್ರೆ ಏನೂ ಡ್ಯಾಮೇಜ್ ಆಗಂಗಿಲ್ಲ. ಹಾಸಿಗೆ ಆಯ್ತು, ಸೀರೆ ಹಾಸಿಗೆ ಡ್ರೆಸ್ ಏನೇ ಇದ್ರೂ ಯಾವುದೂ ಹರಿಯಂಗಿಲ್ಲ. ಮ್ಯಾಗಿಂದ ಒಂದು ಹೊಲಸಾಗಿರ್ತೈತಿ, ಅದನ್ನೊಂದು ತೊಗೊಂಡು ಒಗ್ದು ಹಾಕಕ್ಕೆ ಬರ್ತೈತಿ. ಸೊ ಇದಿಷ್ಟು ನನ್ನ ಪ್ಯಾಕಿಂಗ್ ಆಯಿತು. ಏನು ಇದನ್ನೆಲ್ಲ ತೋರ್ಸಕತ್ತೀರ ಅಂತ ಹೇಳಿ ಅನ್ಕೋಬೇಡ್ರಿ. ಸೊ ಇದು ಇಷ್ಟೆಲ್ಲ ಮೆಸ್ಸಿ ಆಗಕ್ಕೆ ಏನಪ್ಪ ಕಾರಣ ಅಂದ್ರೆ, ಮನೆ ಶಿಫ್ಟ್ ಆದಮೇಲೆ ಇವನ್ನೆಲ್ಲ ನಾನು ಸೆಗ್ರಿಗೇಟ್ ಮಾಡಿರಲಿಲ್ಲ. ನಾನು ಈ ವಿಡಿಯೋ ಒಳಗೆ ತೋರಿಸೀನಿ ಮೊದಲಿಗೆ ಯಾವ ಥರ ಎಲ್ಲ ನಾನು ಪ್ಯಾಕಿಂಗ್ ಮಾಡ್ಕೊಂಡು ಬಂದೆ ಅಂಥೇಳಿ. ಸೊ ಪ್ಯಾಕಿಂಗ್ ಮಾಡ್ಕೊಂಡು ಬಂದ ತಕ್ಷಣ ಆ್ಯಕ್ಚುಲಿ ಅದು ನಿನ್ನೆದು, ಇವತ್ತು ಅದನ್ನೇ ಸೆಗ್ರಿಗೇಟ್ ಮಾಡಬೇಕು ಅಂಥೇಳಿ ಇವತ್ತು ಇಷ್ಟೆಲ್ಲ ತೆಗೆದು ಇಟ್ಕೊಂಡೀನಿ. ಇನ್ನೂ ಆ ಕಡೆ ರೂಮ್ ಒಳಗೂ ಐತಿ, ಇಲ್ಲಿ ಎಲ್ಲ ಸೆಗ್ರಿಗೇಟ್ ಮಾಡಬೇಕು. ಅಂದರೆ
ಹೊಂದಿಸ್ಕೊಂಡು ಇಡಬೇಕು. ಮಕ್ಕಳ ಅರ್ಬಿ ಎಲ್ಲ ನಮ್ಮದು ಎಲ್ಲ ಅರ್ಬಿ ಎಲ್ಲ ಇನ್ನೂ ಇಡಬೇಕು. ಹಾಗಾಗಿ ಇವತ್ತು ಈ ರೂಮ್ ಮಾಡಬೇಕು. ಅಂದರೆ ಇವತ್ತು ಶಿವರಾತ್ರಿ. ಸೊ ಶಿವರಾತ್ರಿ ವ್ಲಾಗು ಅಪ್ಲೋಡ್ ಆಲ್ರೆಡಿ ಮಾಡೀನಿ. ನಿಮಗೆ ಅದು ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಅದೇ ದಿನ ಇವತ್ತು ಅಂದರೆ ಜಾಗರಣೆ ಐತಲ್ಲ, ಸೊ ಲೇಟಾಗಿ ಮಲ್ಕೊಂಡ್ರಾಯ್ತು, ನಿದ್ದೆನೂ ಬಂದಿಲ್ಲ. ಹಾಗಾಗಿ ಜಾಗರಣೆ ಐತೆ ಅಂಥೇಳಿ ಸೊ ನನ್ನ ಜಾಗರಣೆನೇ ನಾನು ಈ ಥರ ಕಳೀತೀನಿ. ಹೆಂಗೂ ಟೈಮ್ ಐತಿ ಇವತ್ತು ಅಂಥೇಳಿ. ಮತ್ತು ಇನ್ನು ನಾಳೆ ನಾಡ್ದು ಯಾರಾದರೂ ಇನ್ವಿಟೇಷನ್ ಅದು ಕೊಡೋಕೆ ಬರ್ತಾರೆ. ಸೊ ರಿಲೇಟಿವ್ಸ್ ಎಲ್ಲ ಬರಕತ್ತಾರೆ. ಹಾಗಾಗಿ ಸುಮ್ಮನೆ ಅವ್ರು ಬಂದಾಗೆಲ್ಲ ಚಂದ ಅನ್ಸಂಗಿಲ್ಲ. ಟೈಮ್ ತೊಗೊಂಡು ಇವತ್ತೇ ಮಾಡಿದ್ರಾಯ್ತು ಅಂಥೇಳಿ ಇವತ್ತು ಇವನ್ನೆಲ್ಲ ಅನ್ಪ್ಯಾಕಿಂಗ್ ಮಾಡಿ ನೀಟಂಗೆ ಇಲ್ಲಿ ಜೋಡಿಸ್ಕೊಂಡಿರ್ತೀನಿ. ಅದಕ್ಕೇನು ಮಾಡೀನಿ, ಈ ಥರ ಪೇಪರ್ ಹಾಸ್ಕೊಂಡ್ಬಿಟ್ಟೀನಿ. ಅಂದರೆ ಕೆಳಗಡೆ ಹಿಂಗೆ ಇದು ಐತಿ, ಇದು ಕಲ್ಲು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಪೇಪರ್ ಹಾಸ್ಕೊಂಡು ಇಲ್ಲಿ ನನ್ನ ಬಟ್ಟೆ, ಈ ಕಡೆಲ್ಲ ನನ್ನ ಬಟ್ಟೆ, ಇದು ಮತ್ತು ಮೇಲ್ಗಡೆದು ನಮ್ಮ ಮನೆಯವರಿಗೆ ಇಡ್ತೀನಿ. ಆ್ಯಂಡ್ ಇದು ಏರ್ ಕೂಲರ್, ಆಮೇಲೆ ಅದ್ರ ಬಾಜು ಕ್ರಾಫ್ಟಿಗೆ ನಾನು ಕೆಲವೊಂದಿಷ್ಟು ಕ್ರಾಫ್ಟ್ಸ್ ಎಲ್ಲ ಮಾಡ್ತೀನಿ. ಸೊ ಅದರೊಳಗೆ ಕ್ರಾಫ್ಟ್ ಸಾಮಾನೆಲ್ಲ ಅದಾವು. ಆ್ಯಂಡ್ ಇವೆರಡು ದೊಡ್ಡ ದೊಡ್ಡ ಸೂಟ್ ಕೇಸ್. ಸೊ ಈ ಥರ ವೇಲೊಳಗೆ ಕಟ್ಟಿ ಇಟ್ಬಿಟ್ಟೇನಿ. ಸೊ ದ್ಯಾಟ್ ಏನಾಗ್ತೈತಿ, ಒಟ್ಟು ಡಸ್ಟ್ ಆಗಂಗಿಲ್ಲ. ಇನ್ ಕೇಸ್ ಡಸ್ಟ್ ಆದ್ರೂ ಮೇಲ್ಗಡೆ ಡಸ್ಟ್ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೋದು. ಸೊ ಇದು ನಂದು ಯೋಗ ಮ್ಯಾಟ್. ಆ್ಯಂಡ್ ಇನ್ನು ನೆಕ್ಸ್ಟ್ ನಂದು ಇನ್ ಕೇಸ್ ನಾನು ಏನಾದ್ರು ಸ್ಟಾರ್ಟ್ ಮಾಡಿದ್ದೆ ಅಂದರೆ ವೆಯ್ಟ್ ಲಾಸ್ ಜರ್ನಿ, ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೋತೀನಿ. ಈಗ ಬರ್ರಿ ನಾನು ಹೆಂಗೆಲ್ಲ ಬಟ್ಟೆನ ಮಡಿಚಿಟ್ಕೋತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ನಾನು ಮೊದಲೇ ಹೇಳ್ದಂಗನ ಯಾರ್ಯಾರು ಬಟ್ಟೆ ಎಲ್ಲೆಲ್ಲಿ ಇಡಬೇಕು, ಯಾವ ರೂಮ್ ಒಳಗೆ ಇಡಬೇಕು ಅಂತೇಳಿ ಮೊದಲಿಗೆ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಡಿಸೈಡ್ ಮಾಡ್ದಂಗನ ನಾನು ಅವ್ರವ್ರದ್ದು ಬ್ಯಾಗೆಲ್ಲ ಆ ಕಡೆ ರೂಮು ಈ ಕಡೆ ರೂಮು ಈ ಥರ ಹಿಂಗೆ ಇಟ್ಕೊಂಡಿದ್ದೆ. ಸೊ ಈಗೇನಾಯಿತು, ಪಟ ನನಗೆ ಬ್ಯಾಗ್ ತೆಗೆದು ಬ್ಯಾಗ್ ಒಳಗಿಂದೆಲ್ಲ ಕಡೆಗೆ ತೆಗೆದು ಅವನ್ನ ಜೋಡಿಸಿ ಇಡೋದು ಅಷ್ಟೇ ಕೆಲಸ ಉಳೀತು. ಸೊ ಇದನ್ನು ಅವಾಗೇ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ಕೆಲಸ ಭಾಳಾಗಿ ಹೆಕ್ಟಿಕ್ಕಾಗಿ ಮಧ್ಯಾಹ್ನ ಈಗ 2 ದಿನ ಆಯಿತು ಮಧ್ಯಾಹ್ನ ಜೋರು ನಿದ್ದೆ ಬರತೈತಿ. ಸೊ ಮಲ್ಕೊಳತ್ತಿದ್ದೆ, ಮಧ್ಯಾಹ್ನ ಮಾಡೋದೇ ಆಗಿರಲಿಲ್ಲ. ಆ್ಯಂಡ್ ಹೆಂಗೂ ಶಿವರಾತ್ರಿ ಸಂಬಂಧ ರಾತ್ರಿ ಜಾಗರಣೆ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಹೊತ್ತಾದರೂ ಎಚ್ಚರ ಇರಬೇಕು ಅಂಥೇಳಿ ಇವರು ಬಂದಿರಲಿಲ್ಲ, ಲೇಟಾಗಿ ಬಂದರು. ಹಾಗಾಗಿ ಅವ್ರು ಬರೋ ತನಕ ಅಂಥೇಳಿ ಇದಿಷ್ಟು ಕೆಲಸ ಮಾಡ್ಕೋಬೇಕು. ಬರೋದ್ರೊಳಗೆ ಇದು ಹೆಂಗಾದರೂ ಮಡಿಚಿಟ್ಟಿದ್ವು ಅದಾವ ಬಡ ಇಡೋದಷ್ಟೇ ಅಲ್ಲ ಅಂತಂದ್ರೆ ಪಟ ಮಾಡಿದೆ. ಇದು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದಕ್ಕೆ ಸ್ವಲ್ಪ ತೋರಿಸೈತಿ. ಬಟ್ ಇದು ಎಲ್ಲ ಕೆಲಸ ಮಾಡೋಕೆ ಆಲ್ಮೋಸ್ಟ್ 1 ಅವರ್ ಆಗೈತಿ. ಈ ರೂಮು ಆ ರೂಮ್ ಎರಡು ಸೇರಿ ಕೆಲಸ ಮಾಡೋಕೆ 1 ಅವರ್ ಆಯಿತು. ನೋಡೋಕಂಗೆ ಅನ್ನಿಸ್ತೈತಿ, ಎಲ್ಲ ಮಡಿಚಿಟ್ಟಿದ್ವು ಅದಾವು, ಏನು ಭಾಳ ಕೆಲಸ ಇಲ್ಲ ಅಂಥೇಳಿ ಅನ್ನಿಸ್ತೈತಿ. ಬಟ್ ಮಾಡುವತ್ನಾಗ ಗೊತ್ತಾಗ್ತೈತಿ ಎಷ್ಟು ಕೆಲಸ ಐತಿ ಅಂಥೇಳಿ. ನಿಮಗೂ ಇದೇ ಥರ ಆಗುತ್ತೇನೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಮನೆಯೊಳಗೆ ಒಬ್ಬರೇ ಕೆಲಸನ ಭಾಳ ಇದು ಮಾಡೋಕ್ಕೇನಿಲ್ಲ, ಬಟ್ ಟೆನ್ಷನ್ ಫ್ರೀ ಇರಬೇಕು. ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಬಾರ್ದು ಕೆಲಸ ಮಾಡೋದ್ನಾಗ. ಡಿಸ್ಟರ್ಬೆನ್ಸ್ ಇದ್ದರೆ ಕೆಲಸನೇ ಸಾಗಂಗಿಲ್ಲ ಒಟ್ಟು. ಸೊ ನನಗಂತೂ ಇರಿಟೇಟ್ ಆಗಿಬಿಡ್ತೈತಿ, ಕೆಲಸನೇ ಸಾಗಂಗಿಲ್ಲ, ಸ್ಲೋ ಮಾಡಿಬಿಡ್ತೀನಿ ಕೆಲಸ ಇರಿಟೇಟ್ ಆತಂದ್ರೆ. ಅದ್ರೊಳಗೆ ಬೇರೆ 2 ಮಕ್ಕಳು ರಾತ್ರಿ ಮಮ್ಮಿ ಅದು ಕೊಡು, ಮಮ್ಮಿ ಇದು ಕೊಡು, ಹಸು ಆಗೈತಿ ಅಂಥೇಳಿ ಇಷ್ಟು ಇರಿಟೇಟ್ ಕಾಡಾಕತ್ತಿದ್ರಂದ್ರೆ ಅವರಿಗೆಲ್ಲ ಊಟ ಮಾಡಿಸಿ ಬಂದು ನಾನು ಈ ಕೆಲಸ ಮಾಡಾಕತ್ತೀನಿ. ಆದ್ರೂ ನಾನು ಕೆಲಸ ಮಾಡೋ ಹೊತ್ನಾಗ ಅವ್ರು ಬಂದು ಇರಿಟೇಟ್ ಮಾಡಾಕ್ಬಿಟ್ಟಿದ್ರು. ಮಲ್ಕೊಳ್ಳೋನು ನಿದ್ದೆನೂ ಮಾಡಾಕತ್ತಿದ್ದಿಲ್ಲ, TV ನೋಡಾಕತ್ತಿದ್ರು. ಇಬ್ಬರು ಜಗಳ ಆಡ್ತಾರೆ, ಸಾಕಾಗ್ಬಿಟ್ಟಿರ್ತೈತಿ ನಂಗೆ. ಇಡೀ ದಿನ ಸಂಡೇ ಬಂತಲ್ಲ ಸಾಕಾಗ್ಬಿಡ್ತೈತಿ ಇಬ್ಬರ ಸಲುವಾಗಿ. ಅಷ್ಟು ನನಗೆ ತಲೆ ತಿಂತಾರೆ, ಜಗಳ ಆಡ್ತಾರೆ, ಸೈಲೆಂಟಾಗಿ ಇರೋದೇ ಇಲ್ಲ. ಇಬ್ಬರು ಗಂಡು ಮಕ್ಕಳು ಮನೆಯೊಳಗೆ ಹೆಂಗಿರ್ತಾರ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳು ನನ್ನ ಮಕ್ಳಿಗತ್ತೇ ಅದಾರೇನು ಅಂಥೇಳಿ. ನನಗಂತೂ ಈ ಒಂದು ಹೆಣ್ಣು ಒಂದು ಗಂಡು ಆಗಿದ್ರೆ ಬೇಷಿರ್ತಿತ್ತು ನೋಡಂತೇಳಿ ಕೆಲವೊಂದು ಸಲ ಅನ್ಸುತ್ತೆ. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ, ದೇವ್ರು ಕೊಟ್ಟಿದ್ದು. ಸೊ ಈಗ ಕೆಲಸದ ವಿಚಾರಕ್ಕೆ ಬಂದ್ರೆ, ನನಗೆ ಕೆಲಸ ಮಾಡ್ಕೊತ ಇದ್ರೆ ಯಾರೂ ಇರಿಟೇಟ್ ಮಾಡಲಾರ್ದ ಇದ್ರೆ ನನಗೆ ಕೆಲಸ ಭಾಳ ನೀಟಾಗಿ ಜಲ್ದಿನೇ ಆಗುತ್ತೆ. ಆಮೇಲೆ ನಾನು ಸ್ವಲ್ಪ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ನಿಧಾನ ಅದೀನಿ ನಾನು. ಹಾಗಾಗಿ ಕೆಲಸ ಮಾಡಬೇಕಾದ್ರೆ ಏನಾರು ಇರಿಟೇಟ್ ಆದ್ರೆ ಡಿಸ್ಟರ್ಬೆನ್ಸ್ ಆದರೆ ಕೆಲಸನೇ ಸಾಗಂಗಿಲ್ಲ ನನಗೆ ಒಟ್ಟು. ಅದ್ರೊಳಗೆ ಬೇರೆ ಇವ್ರು ಎಲ್ಲ ಅವ್ರದ್ದೆಲ್ಲ ಮಾಡಿ ಬಂದ್ರೂ ಮತ್ತೆ ನನ್ನ ಮಮ್ಮಿ ಅದು ಬೇಕು ಇದು ಬೇಕು ಅಂಥೇಳಿ ಭಾಳ ಇರಿಟೇಟ್ ಮಾಡಾಕ್ತಾರೆ. ಸೊ ಇದು ಟೈಮ್ ಲ್ಯಾಪ್ಸ್ ಯೂಸ್ ಮಾಡಿ ವಿಡಿಯೋ ಮಾಡೀನಿ, ಹಾಗಾಗಿ ಇದು ಫಾಸ್ಟಾಗಿ ಮೂವ್ ಆಗತೈತಿ. ಬಟ್ ಇಷ್ಟು ಕೆಲಸ ಮಾಡಬೇಕಾದ್ರೆ ನನಗೆ ಎಷ್ಟು ಟೈಮ್ ತೊಗೊಂತಂದ್ರೆ ಆಲ್ಮೋಸ್ಟ್ 1 ಅವರ್ ಮೇಲ್ಗಡೆನೇ ಆಯಿತು. ಎಲ್ಲ ಕೆಲಸ ಆಗೋ ತನಕ 12:30 ಆಯಿತು. ಅವ್ರು 12:30ಗೇ ಬಂದರೆ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು.
ಸೊ 12ವರೆಗೆ ಬಂದ್ರೆ ಬರೋ ತನಕ ನಂದು ಎಲ್ಲ ಕೆಲಸ ಆಗಿತ್ತು. ಆಯ್ತು ಕೆಲಸ ಆಗೈತಿ ಅಂಥೇಳಿ ಸೊ ಮಲ್ಕೋಬೇಕಂತೇಳಿ ಮಾಡಿದೆ. ಮತ್ತು ಇನ್ನೊಂದು 5 ನಿಮಿಷ ದೇವ್ರ ಪಾರಾಯಣ ಮಾಡಿದ್ರೆ ಆತ ಶಿವಂದು ಅಂಥೇಳಿ 108 ಓಂ ನಮಃ ಶಿವಾಯ ಅಂತ ಹೇಳಿ ಬರೆದೆ. ಸೊ ನೀವು ಶಿವರಾತ್ರಿನ ಯಾವ ರೀತಿ ಆಚರಣೆ ಮಾಡಿದ್ರಿ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಶಿವರಾತ್ರಿ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳ್ರಿ ನನಗೆ. ಸೊ ನನ್ನ ಶಿವರಾತ್ರಿ ಬ್ಲಾಗ್ ಮಾತ್ರ ಮಸ್ತ್ ಆಯಿತು. ಸಬ್ಸ್ಕ್ರೈಬರ್ ಒಬ್ಬರು ನಂದು ಪ್ಯಾಕಿಂಗದ್ದು ಮೆಥಡ್ ತೋರಿಸ್ರಿ ಅಂತಂದು ಹೇಳಿದ್ರು. ದೇಸಿ ಪ್ಯಾಕಿಂಗ್ ಮೆಥಡ್ ಇತ್ತಲ್ಲ ಸ್ಯಾರಿ ಫೋಲ್ಡ್ ಮಾಡಿ, ಸೊ ಅವರಿಗಾಗಿ ಈ ವಿಡಿಯೋನ ಮಾಡೀನಿ. ಸೊ ವಿಡಿಯೋ ನೋಡಕತ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆ್ಯಂಡ್ ನಂದು ನೆಕ್ಸ್ಟ್ ಇನ್ನು ಮುಂದೆ ನಂದು ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನಾರ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ಮೇಲೆ ನನ್ನ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರ್ತಾವೆ. ನಮ್ಮ ಉತ್ತರ ಕರ್ನಾಟಕದ ಮಂದಿನ ಬೆಳೆಸ್ರಿ ಅಂತ ಹೇಳಿ ಕೇಳ್ಕೊತ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಬ್ಲಾಗ್ ಒಳಗೆ ಏನೋ ಒಂದು ಇನ್ಫಾರ್ಮೇಷನ್ನು ಅಥವಾ ಒಂದು ಎಂಟರ್ಟೈನ್ಮೆಂಟ್ ಆಗಿರುವಂಥ ಒಂದು ಬ್ಲಾಗನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಸೋಫಾ ಕವರ್ಸ್ ಯಾವ ಥರ ಸ್ಟಿಚ್ ಮಾಡಬೇಕು ವಿತ್ ಇಲಾಸ್ಟಿಕ್, ಅದನ್ನು ಯಾವ ಥರ ಸ್ಟಿಚ್ ಮಾಡ್ಬೇಕಂಥೇಳಿ ನಾನು ಕಲ್ಕೊಂಡಿದ್ದನ್ನು ನಿಮಗೆ ತೋರಿಸ್ತೀನಿ. ಸೊ ಏನಾದರೂ ಮಿಸ್ಟೇಕ್ಸ್ ಆದರೆ ನೀವೇ ನಮ್ಗೆ ಹೇಳ್ರಿ. ಆ್ಯಂಡ್ ಭಾಳ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಆಗಿರುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿನಿ. ಯಾಕಂದ್ರೆ ಸೋಫಾ ಕವರ್ಸ್ ನಾನು ಆನ್ಲೈನ್ ಒಳಗೆ ಚೆಕ್ ಮಾಡಿದೆ, ಅದ್ರದ್ದು ರೇಟ್ 900 800 ಅದಾವೆ. ಸೊ ಅಷ್ಟೆಲ್ಲ ಕೊಟ್ಟು ತೊಗೊಳ್ಳೋ ಬದಲಿ ನಾನು ನನ್ನ ಕೈಯಾರೆ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೀನಿ.